ಇದನ್ನು ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಅದೇ ಮಾತನ್ನು ಹೇಳ್ತಾರೆ. ಆಸ್ತಿ ಕಳ್ಕೊಂಡಾಗ ಈ ಪರಿಹಾರ ಅನ್ನುವಂಥದ್ದು ಅತ್ಯಂತ ಸಹಜ, ಸಿಗಲೇಬೇಕು. ಮುಖ್ಯಮಂತ್ರಿಯವರ ಪತ್ನಿ ಅನ್ನುವಂಥ ಕಾರಣಕ್ಕೋಸ್ಕರ ಹಗರಣವನ್ನು ಮಾಡಲಾಗಿದೆ, ಪ್ರಕರಣವನ್ನು ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಇದರ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಪೊನ್ನಣ್ಣ. ಎರಡು 2004ರಲ್ಲಿ 25/8/2004ರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರ ಹೆಸರಿಗೆ ಇದನ್ನು ವ್ಯಾಪಾರ ಮಾಡ್ತಾರೆ. ಸೇಲ್ ಡೀಡ್ ಆಗುತ್ತೆ. ಈ ಸೇಲ್ ಡೀಡ್ನಲ್ಲಿ ಕೊಂಡ್ಕೊಂಡಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಸಹೋದರರು, ಅಂದರೆ ಪಾರ್ವತಿ ಅವರ ಸಹೋದರರು. ಅವರು 25/8/2004 ಕೊಂಡ್ಕೊಂಡು ಕಂದಾಯ ದಾಖಲೆಯನ್ನು 2004ನೇ ಇಸ್ವಿನಲ್ಲೇ ಅವರಿಗೆ ವರ್ಗಾವಣೆಯಾಗಿ 17/5/2005ಕ್ಕೆ ಅದು ದಾಖಲೆ 3 ಕೊಟ್ಟಿದ್ದೀನಿ ನಿಮಗೆ. ಇದನ್ನು ಸಂಪೂರ್ಣವಾಗಿ ಭೂ ಪರಿವರ್ತನೆಯನ್ನು ಕೂಡ ಮಾಡಾಗಿದೆ. ಅಂದರೆ 15/7/2005 ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಂಪೂರ್ಣವಾಗಿ ಜಮೀನಿನ ಮಾಲೀಕರಾಗಿ ಈ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕೆ, ಅಂದರೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಕೂಡ ಮಾಡಾಗ್ತದೆ. ನಂತರ ಇದನ್ನು ಅವರು ತಮ್ಮ ಸಹೋದರಿಗೆ 6/10/2010 ಅಂದರೆ 5 ವರ್ಷದ ನಂತರ ಇದನ್ನು ದಾನಪತ್ರದ ಮೂಲಕ, ನೋಂದಣಿಯಾಗಿರುವಂಥ ದಾನಪತ್ರದ ಮೂಲಕ ಅದನ್ನ ಅವರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಅದು ದಾಖಲೆ ನಂಬರ್ 4. ನಂತರ ಕಂದಾಯ ದಾಖಲೆ ಕೂಡ ಪಾರ್ವತಮ್ಮನವರ ಹೆಸರಿಗೆ ಅದು ಕೂಡ ವರ್ಗಾವಣೆ ಆಗ್ತದೆ. ಅದರಿಂದ 2010ಕ್ಕೆ ಸಂಪೂರ್ಣವಾದಂಥ ಮಾಲೀಕತ್ವ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಶ್ರೀಮತಿ ಪಾರ್ವತಿ ಅವರಿಗೆ ವರ್ಗಾವಣೆ ಆಯಿತು. ಈ ಜಾಗವನ್ನು ಮೂಡಾನವರು ಬಡಾವಣೆ, ಇದು 3ನೇ ಹಂತ, ನಾನು ಈಗಾಗಲೇ ಹೇಳಿದೆ ತಮಗೆ, ದೇವನೂರು 3ನೇ ಹಂತದ ಬಡಾವಣೆಗೆ ಬಳಕೆಯನ್ನು ಮಾಡಿರೋದಿಲ್ಲ, ಖಾಲಿ ಜಾಗ ಇದು ಕೈನೂ ಬಿಟ್ಟಿರುವಂಥ ಜಾಗ ಇದು. ಅಲ್ಲಿ ಆದರೆ ಹೋದಾಗ ಇಲ್ಲಿ ನಿವೇಶನವನ್ನು ಮಾಡಲಿಕ್ಕೆ, ಮೋರಿ ಹಾಕಲಿಕ್ಕೆ, ರೋಡ್ ಹಾಕಲಿಕ್ಕೆ, ಈ ರೀತಿಯಾದಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿರೋದನ್ನು ಕಂಡು ಪಾರ್ವತಿರವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆ ಮನವಿ ಭಾಳ ಮುಖ್ಯ ಇದೆ, ನಿಮ್ಗೆ ಓದ್ತೀನಿ. ಅದು 25/6/2014ಕ್ಕೆ, ಅಂದರೆ ತಾವು ಅದನ್ನೊಂದು ಗಣನೆಗೆ ತಗೋಬೇಕೇನು ಅಂತ ಹೇಳಿದ್ರೆ, ಅವತ್ತು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಅವತ್ತು ಅವರು ಏನು ಮನವಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದೇ ಪ್ರಕ್ರಿಯೆಗೆ ಒಳಪಡಿಸದೆ ನನ್ನ ಜಾಗವನ್ನು ಬಳಸ್ಕೊಬಿಟ್ಟಿದ್ದೀರಾ, ಅದರಿಂದ ಇದಕ್ಕೆ ಪರಿಹಾರ ಕೊಡಿ ಅಥವಾ ನನ್ನ ಜಾಗ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನೀವು ಬಳಸ್ಕೊಂಬಿಟ್ಟಿರೋದ್ರಿಂದ. ಇದು 2014ರಲ್ಲಿ. 2014ರ ನಂತರ ಇದರಲ್ಲಿ ಎಲ್ಲ ರೀತಿ ಪಾರ್ಕ್ ಗೀರ್ಕೆಲ್ಲ ಬಳಸ್ಕೊಂಡಿರ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ತಮ್ಮ ಒಂದು ವಿಶೇಷ ಸಭೆಯಲ್ಲಿ ಇದನ್ನು ಮಂಡಿಸ್ತಾರೆ. 16/9/2014ಕ್ಕೆ ಯಾವುದೇ ನಿರ್ಣಯವನ್ನು ತಗೊಳ್ಳೋದಿಲ್ಲ, ಇದನ್ನು ಮುಂದಕ್ಕೆ ಹಾಕ್ತಾರೆ. ಮತ್ತು 2009ರ ಒಂದು ಕಾನೂನೇನಿದೆ, ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿeu ಆಫ್ ಕಂಪನ್ಸೇಷನ್ ಆಫ್ ಲ್ಯಾಂಡ್ ಎಕ್ವೈರ್ಡ್ ಅಂತ ರೂಲ್ಸ್ ಇದೆ. ಇದರಲ್ಲಿ ಮುಖ್ಯವಾಗಿ ಒಂದು ಅಂಶ ಇಲ್ಲಿ ನಾನು ಸ್ವಲ್ಪ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಈ ಬದಲಿ ನಿವೇಶನ ಅಂತ ಏನು ಇವರು ಹೇಳ್ತಾ ಇದ್ದಾರೆ, ಇದು ಬದಲಿ ನಿವೇಶನ ಅಲ್ಲ, ಇದು ಪರಿಹಾರ. ಬದಲಿ ನಿವೇಶನ ಯಾವಾಗ ಅಂತ ಹೇಳಿದ್ರೆ, ನನಗೊಂದು ನಿವೇಶನ BDAಯಿಂದನೋ ಮೂಡಾಯಿಂದನೋ ಅಲಾಟ್ ಆಗಿರ್ತದೆ, ಅಲ್ಲಿ ಪಕ್ಕದಲ್ಲಿ ಯಾವುದೋ ಮೋರಿ ಹೋಗಿರ್ತದೆ ಅಥವಾ ಪಕ್ಕದಲ್ಲಿ ಸ್ಮಶಾನ ಇರ್ತದೆ, ಇದ್ರ ಬದಲಾಗಿ ಬೇರೆ ನಿವೇಶನ ಕೊಡಿ ಅಂತ ಕೇಳಿದಾಗ ಬದಲಿಯಾಗಿ ಕೊಡ್ತಾರೆ ನಿವೇಶನ, ಆಲ್ಟರ್ನೇಟ್ ಸೈಟ್ ಅಂತ ಹೇಳೋದು. ಅಥವಾ ಸೈಟ್ ಸೈಜು ಮಾರ್ಕ್ ಆಗಿರೋದು ಸರಿ ಇರೋದಿಲ್ಲ, ಟ್ರಯಾಂಗ್ಯುಲರ್ ಇರ್ತದೆ. ಇದು ಪರಿಹಾರ. ಎಲ್ಲ ವಿವರಗಳನ್ನು ನೀಡ್ತಾ ಇದ್ರು, ಏನೇನಾಯಿತು ಏನು ಎತ್ತ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳು 25/8/2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವಂಥವ್ರು ಈ ಸೈಟನ್ನು, ಅಂದರೆ ಈ ಜಾಗವನ್ನು ಖರೀದಿ ಮಾಡ್ತಾರೆ. ಅವರು ಪಾರ್ವತಿಯವರ ಸೋದರ. ಅವರು ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಪಾರ್ವತಿಯವರಿಗೆ ದಾನಪತ್ರ ಮಾಡ್ತಾರೆ 2010ರಲ್ಲಿ. ಆ ಜಾಗವನ್ನು ಇದಕ್ಕಿದ್ದಂಗೆ ಮೂಡ ವಶಪಡಿಸ್ಕೊಂಡು ಅದರಲ್ಲಿ ಕಾಮಗಾರಿ ಮಾಡಿರುತ್ತೆ, ಸೈಟ್ ಮಾಡಿ ಹಂಚಿರ್ತಾರೆ. ಹೀಗಾಗಿ ಏನಂದರೆ, ಇದನ್ನು ಒಂದೋ ನನಗೆ ಭೂಮಿ ವಾಪಸ್ ಕೊಡಿ, ಇಲ್ಲಾಂದರೆ ಪರಿಹಾರ ಕೊಡಿ ಅಂತ ಕೇಳಿದ್ರು ಪಾರ್ವತಿಯವರು ಅನ್ನುವಂಥದ್ದು. ಅದು 25/2/2014ಕ್ಕೆ ನನ್ನ ಜಾಗಕ್ಕೆ ಒಂದು ಬೇರೆ ಜಾಗ ಕೊಡಿ ನೀವು, ಇಲ್ಲಾಂದರೆ ವಾಪಸ್ ಕೊಡಿ ಅನ್ನುವಂಥ ಮನವಿ ಸಲ್ಲಿಸಿದರು. ಇದರಲ್ಲಿ ಏನಿದೆ, ಮುಖ್ಯಮಂತ್ರಿಯವರ ಪತ್ನಿ ಅನ್ನುವಂಥ ಕಾರಣಕ್ಕೋಸ್ಕರನೇ ಇದನ್ನು ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ ಅಂತಾರೆ ಪೊನ್ನಣ್ಣ. ಇನ್ನು